ಎಸೋ ಎ ಡಿ ಶ್ರೀನಿವಾಸು ಸಬ್ ಕಾಂಟ್ರಾಕ್ಟರ್ಗೆ 50 ಲಕ್ಷ ಉಂಡೆನಾಮ ಹಾಕಿದ್ದಾನೆ. ಫಸ್ಟು ಬನ್ನಿ ಕೆಲಸ ಕೊಡಿಸ್ತೀನಿ, ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀರಾ ಬನ್ನಿ ನನ್ನ ಜೊತೆ ಕೆಲಸ ಮಾಡಿ ಅಂತ ಏನು ಪುಸ್ಲಾಯಿಸಿ ಕೆಲಸಕ್ಕೆ ಸೇರಿಸ್ಕೊಂಡಿದ್ದೆ. ಆಮೇಲೆ ಅವನದ್ದು ಕೆಲಸ ಮಾಡಿರೋ ದುಡ್ಡು ಇಲ್ಲ, ಇವನು ಕೊಟ್ಟಿರೋ ದುಡ್ಡು ಇಲ್ಲ, ಬರೋಬ್ಬರಿ 54 ಲಕ್ಷ ವಂಚನೆ ಮಾಡಿದ್ದೇನೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಸೊ ಹಾಗಾದರೆ ಸರ್ಕಾರಿ ಅಧಿಕಾರಿಗಳೇ ಇಷ್ಟೊಂದು ಭ್ರಷ್ಟಾಚಾರ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರೇ, ಇನ್ನು ಎಲ್ಲೆಲ್ಲಿ ಯಾವ್ಯಾವ ಲೆವೆಲಲ್ಲಿ ಭ್ರಷ್ಟಾಚಾರ ನಡೀಬೋದು ಒಂದ್ಸರಿ ಈ ಸ್ಟೋರಿನ ನೋಡಿ ಗೊತ್ತಾಗುತ್ತೆ. ಕಾಂಟ್ರಾಕ್ಟರು ಸಬ್ ಕಾಂಟ್ರಾಕ್ಟರ್ ಅಂದ್ರೆ ಎ ಡಿ ಸಬ್ ಕಾಂಟ್ರಾಕ್ಟರ್ಗೆ ಮೋಸ ಮಾಡ್ತಾನೆ ಅಂತ ಅಂದ್ರೆ ಬೇರೆಯವರಿಗೆ ಮೋಸ ಮಾಡದೇ ಇರ್ತಾನ. ಇದು ಯಾವ ಲೆವೆಲಲ್ಲಿ ನಡೆದಿದೆ ಅಂದರೆ ಹೋಗ್ಲಿ ಅವನ್ನ ಬಿಡಪ್ಪ, ನನ್ನ ದುಡ್ಡು ಕೊಡು ಅಂದರೆ ಅದನ್ನು ಕೊಡ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ಗೂ ಹೋದ್ರು ಅಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಆದಂತಹ ಸಾಹಿಲ್. ಲೈವಲ್ಲಿ ಡೆಸ್ಕಿಂದ ಲೈವಲ್ಲಿ ನೇರವಾಗಿ ಜಾಯ್ನ್ ಆಗಿದ್ದಾರೆ. ಎಸ್ ಸಾಹಿಲ್, ಸರ್ಕಾರಿ ಅಧಿಕಾರಿನೇ ಇಷ್ಟೊಂದು ಭ್ರಷ್ಟಾಚಾರ ಮಾಡಿದ್ರೆ ಹೇಗೆ ಸಾಹಿಲ್? ಎ ಡಿ ಶ್ರೀನಿವಾಸು ಅವನು ಸಬ್ ಕಾಂಟ್ರಾಕ್ಟರ್ಗೆ 54 ಲಕ್ಷ ಪಂಗನಾಮ ಹಾಕ್ತಾನೆ. ಬಿಕಾಸ್ ಅವನ ಮನೆ ಉದ್ಧಾರ ಮಾಡೋಕ್ಕೆ, ಅವನ ಮನೆಗೆ, ಅವನ ಫ್ಲಾಟಿಗೋ, ಅವನ ಫಾರ್ಮ್ ಹೌಸಿಗೋ ಇವನ್ನ ಉದ್ಧಾರ ಮಾಡೋಕ್ಕೆ ಇನ್ಯಾರೋ ಮನೆ ಹಾಳು ಮಾಡ್ತಾರಲ್ಲ, ಏನು ಹೇಳೋಣ ಈ ಸರ್ಕಾರಿ ಅಧಿಕಾರಿಗಳಿಗೆ ಸಾಹಿಲ್? ಶಿಲ್ಪಾ, ಕಳ್ಳಕಾಕರು ಕೋಟೆಯನ್ನ ಕಾದ್ರೆ ಕೋಟೆಯ ಒಳಗಿರ್ತಕ್ಕಂತಹ ಸಂಪತ್ತು ಯಾರ್ಯಾರ ಪಾಲಾಗಬಹುದು ಅನ್ನುವುದನ್ನ ಊಹೆ ಮಾಡಿಕೊಳ್ಳಬಹುದಾದ ಒಂದು ಜೀವಂತ ನಿದರ್ಶನ ಇದು. ನಿಮಗೆ ಗೊತ್ತಿರಬಹುದು, ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ರಚನೆ ಮಾಡಿದ ನಂತರದ ಅವರ ಎಲ್ಲ ರಾಜಕೀಯ ಭಾಷಣಗಳಲ್ಲೂ ಕೂಡ ಭ್ರಷ್ಟಾಧಿಕಾರಿಗಳನ್ನು ನಾವು ಸಹಿಸುವುದಿಲ್ಲ, ಲಂಚ ಪಡೆಯುವಂತಹ, ಲಂಚಕ್ಕೆ ಸಾಕ್ಷಿ ನಿಲ್ಲುವಂತಹ, ಲಂಚಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರದಲ್ಲೂ ಯಾವುದೇ ಅಧಿಕಾರಿ ಭಾಗಿಯಾದರೆ ನಾನು ಅಂತಹ ಅಧಿಕಾರಿಗಳನ್ನು ನನ್ನ ವ್ಯಾಪ್ತಿಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ನುವುದು ಡಿ ಕೆ ಶಿವಕುಮಾರ್ ಅವರ ಒಂದು ತರಹದ ಅಲಿಖಿತ ಶಾಸನ. ಇವೆಲ್ಲವೂ ಕೇವಲ ಭಾಷಣದ ಸೌಂದರ್ಯಕ್ಕೆ ಮಾತ್ರ ಸೀಮಿತ ಆಯ್ತಾ? ನೋಡಿ, ಇವತ್ತು ಫ್ರೀಡಮ್ ಟಿವಿ ಸ್ಟುಡಿಯೋಗೆ ಬಂದು ಇದಕ್ಕೆ ಸಂಬಂಧಪಟ್ಟ ಸಂತ್ರಸ್ತ ಗದ್ಗದಿತನಾಗಿ, ಭಾವುಕನಾಗಿ, ತಾನು ಕಳೆದುಕೊಂಡ ಹಣ, ತಾನು ಕಳೆದುಕೊಂಡಂತಹ ಮಾನ, ತಾನು ಕಳೆದುಕೊಂಡಂತಹ ಸ್ವಾಭಿಮಾನ, ಈ ಎಲ್ಲದರ ಬಗ್ಗೆಯೂ ಕೂಡ ಕಣ್ಣೀರಿಡ್ತಾ ಮಾತಾಡ್ತಾ ಇದ್ದಾರೆ. ನೋಡಿ, ಈ ವಿಚಾರದ ಅತ್ಯಂತ ಮರ್ಮ ಭಾಗಕ್ಕೆ ಬರ್ತಾ ಇದ್ದೀನಿ. ಅವರೊಬ್ಬರು ಸಬ್ ಕಾಂಟ್ರಾಕ್ಟರ್, ಒಬ್ಬ ತುಂಡು ಗುತ್ತಿಗೆದಾರ, ಆತನ ಹೆಸರು ಮಹೇಂದ್ರ. ಪಾಪ ಬಡ ಕುಟುಂಬದಲ್ಲಿ ಬೆಳೆದು ನೊಂದು ಬೆಂದಂತಹ ಜೀವ ಅದು. ಈ ಶ್ರೀನಿವಾಸ್ ಎ ಎನ್ನುವಂತಹ ಎಡಿ ನೋಡಿ, ಈ ಸುದ್ದಿಯನ್ನ ಜಾತಿ ಪರಿಶಿಷ್ಟ ಪಂಗಡ ಆಯೋಗದಲ್ಲಿ ಉಪನಿರ್ದೇಶಕರಾಗಿದ್ದಂತಹ ಏನು ಆತನ ಹೆಸರು ಶ್ರೀನಿವಾಸ್ ಎ, ಆತನ ವಿರುದ್ಧ ಇರ್ತಕ್ಕಂಥ ಆರೋಪ 1-2 ಸಾವಿರ ವಿಚಾರ ಅಲ್ಲ, 54 ಲಕ್ಷ. ನೋಡಿ, ಈ ಮಹೇಂದ್ರ ಎನ್ನುವಂತಹ ಸಬ್ ಕಾಂಟ್ರಾಕ್ಟರ್ಗೆ ಈತ ವಂಚಿಸಿದ ರೀತಿ, ರೂಪ ಮತ್ತು ಅದರ ಸ್ವರೂಪ ಇದೆಯಲ್ಲ, ನಿಜಕ್ಕೂ ಕೂಡ ಇಡೀ ಸರ್ಕಾರವೇ ಕಟಕಟೆಯಲ್ಲಿ ನಿಲ್ಲಬಹುದಾದಂತಹ ಪ್ರಕರಣ ಇದು. ಒಬ್ಬ ಸಬ್ ಕಾಂಟ್ರಾಕ್ಟರ್ ಗಳಿಸಬಹುದಾದಂತಹ ಹಣ ಎಷ್ಟು? ಈತನೇ ಅವರ ಕುಟುಂಬಕ್ಕೆ ಆಧಾರನಾಗಿದ್ದ. ಸೊ ಶ್ರೀನಿವಾಸ್ ಎ ಅವರ ಪರಿಚಯ ಆಗುತ್ತೆ. ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಿದವರು, ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಯೋಗದಲ್ಲಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಶ್ರೀನಿವಾಸ್ ಎ ಎನ್ನುವಂತಹ ವ್ಯಕ್ತಿಗೆ ಯಾರ ಅಭಯ ಇದೆ? ಯಾವ ರಾಜಕಾರಣಿಗಳ ಬೆಂಬಲ ಇದೆ? ಒಬ್ಬ ಸಬ್ ಕಾಂಟ್ರಾಕ್ಟರ್ ಮಹೇಂದ್ರ ಎನ್ನುವಂತಹ ವ್ಯಕ್ತಿಗೆ ನಿರಂತರವಾದಂತಹ ದೌರ್ಜನ್ಯ, ಜೊತೆಗೆ ಹೆಂಡತಿಯ ಜೊತೆ ಈತನ ಕಚೇರಿಗೆ ಹೋಗಿ ಈತನ ಜೊತೆ ಮನವಿ ಮಾಡಿಕೊಂಡಾಗಲೂ ಕೂಡ ಅತ್ಯಂತ ಅಸಹ್ಯಕರವಾದಂತಹ ನಿಂದನೆ. ಹಾಗಾದರೆ ಈ ಧೈರ್ಯ, ಈ ನಿರ್ಭಯ ಯಾರು ಕೊಟ್ಟಿದ್ದು? ಹಾಗಾದರೆ ಈ ಶ್ರೀನಿವಾಸ್ ಎ ಎನ್ನುವಂಥ ಅಧಿಕಾರಿ ಒಬ್ಬ ಪ್ರಶ್ನಾತೀತ ಅಧಿಕಾರಿನ? ಈತನಿಗೆ ಯಾರು ಕೂಡ ಪ್ರಶ್ನೆ ಮಾಡಬಾರ್ದಾ? ಹಾಡ ಹಗಲೇ ಅತ್ಯಂತ ಸ್ಪಷ್ಟವಾದಂತಹ ಮೋಸ ವಂಚನೆ ಮಾಡಿರುವಂತಹ ಈ ಪ್ರಕರಣದಲ್ಲಿ ಈ ಶ್ರೀನಿವಾಸ್ ಎಗೆ ಯಾರು ಬೆಂಬಲಿಸ್ತಾ ಇದ್ದಾರೆ? ಈ ಎಲ್ಲದರ ಬಗ್ಗೆಯೂ ಕೂಡ ತನಿಖೆಗಳಾಗಬೇಕು. ಜೊತೆಗೆ ಈಗ ನನ್ನ ಕೈಯಲ್ಲಿರ್ತಕ್ಕಂತಹ ಪ್ರತಿ, ಸಂತ್ರಸ್ತ ಮಹೇಂದ್ರ ಕೊಟ್ಟಿರ್ತಕ್ಕಂತಹ ದೂರಿನ ಪ್ರತಿ ನಾವೀಗಾಗಲೇ ಸ್ಕ್ರೀನ್ನಲ್ಲೂ ಕೂಡ ರಿವೀಲ್ ಮಾಡಿದ್ದೀವಿ. ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಭಾವನಾತ್ಮಕ ಸಾಲಿದೆಯಲ್ಲ ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹೆಸರು ಮಹೇಂದ್ರ, ನಾನು KR ಪೇಟೆ, ಮಂಡ್ಯ ಜಿಲ್ಲೆ, ನಾಟನಹಳ್ಳಿಯ ಒಬ್ಬ ಬಡ ಕುಟುಂಬ. ಆತ ನೋಡಿ ಭಾವನಾತ್ಮಕವಾದಂಥ ಸಾಲನ್ನು ಉಲ್ಲೇಖ ಮಾಡ್ತಾರೆ. ಬೆಂಗಳೂರಿನಲ್ಲಿ ದುಡಿಯೋದಕ್ಕೆ, ಜೀವನ ಕಟ್ಟಿಕೊಳ್ಳೋದಕ್ಕೆ ನಾನು ಬರ್ತೀನಿ ಬೆಂಗಳೂರಿಗೆ. ಆ ಸಂದರ್ಭದಲ್ಲಿ ಈ ಶ್ರೀನಿವಾಸ್ ಎ ಎನ್ನುವಂತಹ ದುರುಳ, ಈ ಶ್ರೀನಿವಾಸ್ ಎ ಎನ್ನುವಂತಹ ಭ್ರಷ್ಟ, ಈ ಶ್ರೀನಿವಾಸ್ ಎ ಎನ್ನುವಂಥ ನಿರ್ಭಾವುಕ ವ್ಯಕ್ತಿ ನನಗೆ ಪರಿಚಯ ಆಗ್ತಾನೆ. ಅದಾದ ನಂತರ ನಾನು
ತುಂಡು ಕಾಂಟ್ರಾಕ್ಟರ್ನಾಗಿ ಅಥವಾ ಗುತ್ತಿಗೆದಾರನಾಗಿ ಹೋಗ್ತೀನಿ, ನನಗೆ ಕಲರ್ಫುಲ್ ಆಸೆಗಳನ್ನು ಹುಟ್ಟಿಸಲಾಗುತ್ತೆ, ಅದಾದ ನಂತರ ಹಂತ ಹಂತವಾಗಿ ನನ್ನ ಜೊತೆ ಹಣವನ್ನು ಪೀಕಲಾಗುತ್ತೆ. ಇದನ್ನು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಸಮಜಾಯಿಷಿ ನೀಡಿ ನನ್ನನ್ನು ಕಳಿಸ್ಕೊಡ್ತಾನೆ. ಅದಾದ ನಂತರ ಈತ ಮಾಡಿದ್ದು ವಂಚನೆ ಅನ್ನೋದು ನನಗೆ ಮನವರಿಕೆಯಾದ ನಂತರ ನನ್ನ ಸಂಸಾರದ ಜೊತೆ ಈತನ ಜೊತೆ ರಿಕ್ವೆಸ್ಟ್ ಮಾಡೋದಕ್ಕೆ ಹೋಗ್ತೀನಿ. ಆ ಸಂದರ್ಭದಲ್ಲೂ ಕೂಡ ನನ್ನನ್ನು ದೂರ ತಳ್ಳುತ್ತಾನೆ, ನನಗೆ ನಿಂದನೆ ಮಾಡ್ತಾನೆ. ಸೊ ಈ ಎಲ್ಲ ಗದಗದಿತ ಆರೋಪಗಳು ಕೂಡ ದೂರಿನಲ್ಲಿ ಉಲ್ಲೇಖ ಇದೆ. ಈಗ ಈ ದೂರಿನ ಪ್ರತಿಯನ್ನು ಸಂಬಂಧಪಟ್ಟಂಥ ಇಲಾಖೆ ತಿಜೋರಿಯಲ್ಲಿಡೋದಲ್ಲ, ಬದಲಾಗಿ ಇದಕ್ಕೊಂದು ಕ್ರಮ ಆಗಬೇಕಲ್ಲ. ಕಣ್ಣೀರಿಟ್ಟು ಕೊಟ್ಟಂತಹ ದೂರು ಸತ್ಯವ, ಸಂಬಂಧಪಟ್ಟಂಥ ಇಲಾಖೆ ತನಿಖೆ ಮಾಡಬೇಕು. ಈ ಶ್ರೀನಿವಾಸ್ ಎ ಎನ್ನುವಂತಹ ಮಹಾನುಭಾವ ಎಲ್ಲೇ ಇದ್ರೂ ಕೂಡ ಆತನನ್ನು ಕರೆದು ಒಂದು ಪ್ರಾಥಮಿಕ ಎನ್ಕ್ವೈರಿ ಆಗಬೇಕು. ನಿಜಾನ ಆ ವ್ಯಕ್ತಿಗೆ ದೌರ್ಜನ್ಯ ಅಥವಾ ಹಿಂಸೆ ಅಥವಾ ಈ ತರಹದ ದ್ರೋಹ ಮಾಡಿದ್ದು ಎಷ್ಟು ಸರಿ ಎನ್ನುವಂತಹದ್ದು ಕೂಡ ತೀವ್ರ ತರಹದ ಇನ್ಸ್ಟೆಂಟ್ ಆದಂತಹ ತನಿಖೆ ಆಗಬೇಕು. ಶಿಲ್ಪ ಸಾಯಿಲ್ ಆಕ್ಚುಲಿ ಇದರಲ್ಲಿ ಎನ್ಕ್ವೈರಿ ಆಗಲೇಬೇಕು. ಬಿಕಾಸ್ ಯಾಕೆ ಸಾಯಿಲ್ ಅಂದರೆ ಇಲ್ಲಿ ದೊಡ್ಡವರ ಕೈವಾಡ ಇರಬಹುದಾ ಶ್ರೀನಿವಾಸ್ಗೆ? ಯಾಕಂದರೆ ಎಷ್ಟು ರಾಜಾರೋಷವಾಗಿ ಮೋಸ ಮಾಡ್ತಾರೆ ಅಂದರೆ ಅದು 1 ಲಕ್ಷ 2 ಲಕ್ಷ 10 ಲಕ್ಷ ಅಲ್ಲ, 54 ಲಕ್ಷ ಅಂದರೆ ಸಾಯಿಲ್ ಇಲ್ಲಿ ಇನ್ನೂ ಕೆಲವರ ಆಟಗಳು ಇರಬಹುದಾ? ನೋಡಿ, ಈ ಇಲಾಖೆಯಲ್ಲಿ ಈ ಅಧಿಕಾರಿ ವಂಚಿಸಿದ ರೂಪ ಅಥವಾ ಈ ಸ್ವರೂಪ ಇದೆಯಲ್ಲ, ಈ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಈತ ಆಡಿರ್ತಕ್ಕಂತಹ ಬುದ್ಧಿವಂತಿಕೆಯ ಈ ವಂಚನೆ ಈಗ ಬಟಾಬಯಲಾಗಿದೆ. ಇಲಾಖೆಯಲ್ಲಿ ಅನೇಕರು ಪ್ರಾಮಾಣಿಕರು ಕೂಡ ಇರ್ತಾರೆ, ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟರೇ ಇದ್ದಾರೆ ಅನ್ನುವಂಥ ವಾದ ಫ್ರೀಡಮ್ ಟಿವಿಯದ್ದಲ್ಲ. ಬದಲಾಗಿ ಈ ಇಲಾಖೆಯಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಅಧಿಕಾರಿಗಳು ಕೂಡ ಇರಬಹುದು. ಈಗ ಫ್ರೀಡಮ್ ಟಿವಿ ಬ್ರೇಕ್ ಮಾಡಿದ ನಂತರ ಸಂಬಂಧಪಟ್ಟಂಥ ಇಲಾಖೆ ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಈ ಶ್ರೀನಿವಾಸ್ ಎ ಎನ್ನುವಂತಹ ವ್ಯಕ್ತಿ ನೋಡಿ, ರುಚಿ ಕಂಡ ಬೆಕ್ಕು ಪಕ್ಕದ ಮನೆಯ ಒಳಗೂ ಹೋಗಿ ಹಾಲು ಕುಡಿಯುತ್ತಂತೆ. ಹಾಗಾಗಿ ಈ ಭ್ರಷ್ಟನನ್ನು ಹೀಗೆ ಬಿಟ್ಟರೆ, ಒಂದು ವೇಳೆ ಈ ಸಂತ್ರಸ್ತ ಮಹೇಂದ್ರ ಕೊಟ್ಟಿರ್ತಕ್ಕಂತಹ ದೂರಿನ ಆಧಾರದಲ್ಲಿ ಇದು ಸತ್ಯವೇ ಆಗಿದ್ದರೆ ಈತನನ್ನು ಹೀಗೆ ಬಿಡಬಾರ್ದು, ರುಚಿ ಕಂಡ ಬೆಕ್ಕಿದು. ಹಾಗಾಗಿ ಈ ಭ್ರಷ್ಟನ ವಿರುದ್ಧ ಬಂದಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳಾಗಬೇಕು. ಮೇಲಾಧಿಕಾರಿಗಳು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಇದು ಸಂತ್ರಸ್ತ ಮಹೇಂದ್ರನ ಅಳಲಾಗಿದೆ. ಶಿಲ್ಪ ಎಕ್ಸಾಕ್ಟ್ಲಿ ಟ್ರೂ ಸಾಹಿಲ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಿದ್ದಾನೆ ಅಂದ್ರೆ ಇವತ್ತು ಒಂದು ಕಡೆ ಇಲ್ಲಿ ಭ್ರಷ್ಟಾಚಾರವಾಗಿದೆ, ಇಲ್ಲಿ ಮಹೇಂದ್ರ ಸಬ್ ಕಾಂಟ್ರಾಕ್ಟರ್ಗೆ ಮೋಸ ಆಗಿದೆ. ಇನ್ನು ಇಂತಹ ಮಹೇಂದ್ರಗಳು, ಇಂತಹ ಸಬ್ ಕಾಂಟ್ರಾಕ್ಟರ್ಗಳು ಇನ್ನೆಂದೆಷ್ಟು ಜನ ಇರಬಹುದು ಅಲ್ವಾ? ನೋಡಿ, ಸಬ್ ಕಾಂಟ್ರಾಕ್ಟರೇ ಆಗಿರಲಿ, ಈ ರಾಜ್ಯದ ಸರ್ವೇ ಸಾಮಾನ್ಯ ಸಾಧಾರಣ ನಾಗರಿಕನೇ ಆಗಿರಲಿ, ಯಾವುದೇ ಹಣದ ವ್ಯವಹಾರ ಅಥವಾ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ಸಂಬಂಧ ಅಂತ ಬಂದಾಗ ಅವರ ಹಿನ್ನೆಲೆಯನ್ನು ಕೆದಕುವಂತಹ ಪ್ರಯತ್ನಗಳಾಗಬೇಕು. ಅದು ತಪ್ಪಲ್ಲ. ಎಸ್, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.